ನಮಸ್ಕಾರ ವೀಕ್ಷಕರೇ, ರಾಜಕಾರಣಿಗಳೊಂದಿಗೆ ನೇರ ಮಾತುಕತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಇವತ್ತಿನ ನಮ್ಮ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರತಕ್ಕಂಥ ರಾಜಕಾರಣಿ ಇತ್ತೀಚೆಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂಥವರು, ಜೊತೆಗೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ JDS ಟಿಕೆಟ್ ಸಿಗದೆ ಪಕ್ಷೇತರರಾಗಿ JDS ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತಕ್ಕಂಥ ಮುನೇಗೌಡರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮುನೇಗೌಡರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಮುನೇಗೌಡರೇ, ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ದಿವಸ ಪ್ರಚಾರ ಮಾಡಿ ಬಂದಿದ್ದೀರಾ. ಹೇಗಿದೆ ನಿಮಗೆ ಜನಸ್ಪಂದನೆ? ಇವತ್ತಿನ ಜನಸ್ಪಂದನೆ ನೋಡಿದರೆ ನನಗೆ ಉತ್ತಮವಾದ ಪ್ರತಿಕ್ರಿಯೆ ನನಗೆ ಸಿಕ್ಕಿದೆ ಅಂತ ಇವತ್ತು ನಾನು ಅನ್ಕೊತಾ ಇದ್ದೀನಿ. ಯಾವುದೇ ಹಳ್ಳಿಗೆ ಹೋದರೆ ಒಂದು ನನ್ನ ಸ್ವಾಗತ ನೋಡಿದರೆ ನನಗೆ ಆಶ್ಚರ್ಯ, ಇಷ್ಟು ಸ್ವಾಗತ ನನಗೆ ಸಿಗ್ತಾ ಇದೆಯಲ್ಲ ಅನ್ನೋದು ನನಗೆ ಒಂಥರ ಆಶ್ಚರ್ಯ ಆಗ್ತದೆ. ಈ ಸ್ವಾಗತ ಯಾಕೆ ಈ ಸ್ವಾಗತ ಸಿಗ್ತದೆ ಅಂದರೆ, ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮಾಡಿದರೆ ಜನ ಮರ್ಯಾದೆ ಕೊಡ್ತಾರೆ, ಅದಕ್ಕೆ ಬೆಂಬಲ ಕೊಡ್ತಾರೆ, ಗುರುತಿಸ್ತಾರೆ ಅನ್ನೋದೇ ಇದು ನನ್ನ ಒಂದು. ಅಲ್ಲ, ಆರಂಭದಲ್ಲಿ ನೀವು JDS ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, JDS ಟಿಕೆಟ್ ಸಿಗಲಿಲ್ಲ. ಅವಾಗ ನೀವೊಂದು ಧೈರ್ಯ ಮಾಡಿದ್ರ, ಯಾವುದೇ ಪಕ್ಷವೂ ಬೇಡ, ಇಂಡಿಪೆಂಡೆಂಟ್ ಆಗಿ ನಾನು ನಿಂತ್ಕೊಂಡ್ರು ನನಗೆ ವೋಟ್ ಕೊಡ್ತಾರೆ ಜನ ಅನ್ನೋ ಧೈರ್ಯ ನಿಮಗಿತ್ತು? ಹೌದೌದು, ಧೈರ್ಯ ನನಗಿತ್ತು. ಆದರೆ ನನಗೊಂಥರ ನೋವು ಇತ್ತು. ಓಕೆ, JDS ಪಕ್ಷದಲ್ಲಿ ನಾನು ಜಿಲ್ಲಾ ಖಜಾಂಚಿಯಾಗಿ ಕೆಲಸ ಮಾಡಿ, ತದನಂತರ ನನ್ನ ತಾಲೂಕಲ್ಲಿ ಪ್ರತಿ ದಿವಸನೂ ತಾಲೂಕನ್ನು 2008ರಲ್ಲಿ ನನ್ನ ಹಿಂದೆ ಕ್ಯಾಂಡಿಡೇಟ್ ಆಗಿ ದಳದಿಂದ ಕ್ಯಾಂಡಿಡೇಟ್ ಆಗಿ ನಾನು ನಿಂತಿದ್ದು. ಆವತ್ತಿಂದ ಇವತ್ತವರೆಗೂ ಸತತವಾಗಿ ನಾನು, ನನ್ನ ತಮ್ಮಂದರು, ನನ್ನ ಪತ್ನಿ, ಇಷ್ಟು ಜನ ಸತತವಾಗಿ ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರು ನಾನು ದೊಡ್ಡಬಳ್ಳಾಪುರ ನೋಡಿದ್ದು ದಿನಾನೇ ಇಲ್ಲ ಅಂತ ಕಾಣ್ತದೆ. ನಾನು ಮಾಡ್ತಾ ಇರೋವಂಥದ್ದನ್ನು ಎಲ್ರಿಗೂ ಸಹ ನಾನು ಮಾಡೋದಕ್ಕೆ ಆಶೀರ್ವಾದ ನಾನು ಮಾಡಿದರು. ಅವರಿಗೆ ನಾನು ಯಾವುದೇ ಕೆಲಸ ಆಗಲಿ ನಾನು ಮಾಡ್ಕೊಂಡು ಬರ್ತಾ ಇದ್ದಾಗ 2008ರಿಂದ 2013ವರೆಗೂ ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ಒಂದು ದಿವಸ ತಾಲೂಕಿಗೆ ಬಂದು ಜಾತ್ಯತೀತ ಜನತಾದಳದ ಏನು ಇಲ್ಲಿ ಕಾರ್ಯಕರ್ತರಾಗಿರೋ ಅವ್ರ ಬಗ್ಗೆ ಕಷ್ಟ ಸುಖನ ಒಂದು ದಿವಸ ತಾಲೂಕಲ್ಲಿ ಕಾಡಿರಲಿಲ್ಲ. ಅವ್ರನ್ನ ಕರೆಸಿನೂ ಏನಾದ್ರ ಬಗ್ಗೆ ದೊಡ್ಡಬಳ್ಳಾಪುರದ ಬಗ್ಗೆ ಜಾತ್ಯತೀತ ಜನತಾದಳದ ಒಂದು ಬೆಳವಣಿಗೆ ಬಗ್ಗೆ ಅಂತೂ ಒಂದು ದಿವಸ ಇತ್ತು. ಅಂದ್ರೆ ಅವರುಗಳಿಗೆ ನಿಮ್ಮ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು. ಹೌದು. ಇನ್ನೊಂದು ಆಶ್ಚರ್ಯವಾದ ವಿಚಾರ ಹೇಳಿದ್ರಿ, ನಿಮಗೆ JDS ಪಕ್ಷದ ನಾನು ಇದ್ದಿದ್ದು ನಿಜ, ಆದರೆ ಪಕ್ಷದ ಚಿಹ್ನೆ ಬಗ್ಗೆ ನನಗೆ ಅಸಮಾಧಾನ ಇದೆ ಅಂತ ಹೇಳಿದ್ರಿ. ಯಾಕೆ, ಏನಾಗಿದೆ? ಅದೇನು ಚಿಹ್ನೆ ಮೇಲೆ ಅಸಮಾಧಾನ ಇದೆ ಅಂದರೆ, ನಾನು ಹಿಂದೆ ಅದೇ ಚಿಹ್ನೆ ಓಟ್ ಹಾಕಿದ್ದೇನೆ. ಇವತ್ತು ದಿನೇ ಹೋದ್ಮೇಲೆ ನಮಗೂ ಅಷ್ಟು ಬುದ್ಧಿ ಬೆಳೀತದೆ, ಅದ್ರ ಬಗ್ಗೆ ಗಮನ ಇರ್ತದೆ. ಇವತ್ತು ಕಾಂಗ್ರೆಸ್ ಅವ್ರು ತಗೊಳ್ಳಿ, ಅವ್ರ ಚಿಹ್ನೆ ಕೈ ಇರುತ್ತೆ, ಕೈಗೆ ಓಟ್ ಹಾಕ್ತಾರೆ. ಅವತ್ತು ಹಿಂದೆ ಕಡ್ಡಿ ಒಂದು ಸಿಂಬಲ್ ಒಂದು ಕೊಡ್ತಾಯಿದ್ರು, ಹಾಕ್ತಾಯಿದ್ರು. BJP ತಗೊಳ್ಳಿ, ಅವ್ರದ್ದು ಸಿಂಬಲ್ ಹೂವು ಇರೋದು ಹೂದ ಮೇಲೆ ಹಾಕ್ತಾರೆ. ಇವತ್ತು ದೇವೇಗೌಡರು ದೋಷ ಯಾಕೆ ಅವ್ರಿಗಿದೆ ಅಂದರೆ, ಇವತ್ತು ಅವ್ರ ಸಿಂಬಲ್ಲು ತೆನೆ ಹೊತ್ತ ಬೇಳೆ ಅದೇ ಅಂತ ಸಿಂಬಲ್ಲು. ಪಾಪ ನಾವು ಇವತ್ತೇನು ಅನ್ಕೊಂತೀವಿ ಅಂದರೆ, ಭೂತಾಯಿ ಅಂತೀವಿ, ಜಲದೇವತೆ ಅಂತೀವಿ. ಆ ದೇವತೆಯನ್ನು ನಾವು ವರ್ಣಿಸಿರೋಂಥ ಇದೇ ಇಲ್ಲ. ತರ್ವತ ಶಕ್ತಿ ದೇವತೆಗಳು ಎಲ್ಲ ಅದಕ್ಕೆ ಓಡಿಸ್ಕೊತೀವಿ, ಓಡಿಸ್ಕೊಂಡು ಅನ್ನದೇವತೆಯೂ ಅಂತೀವಿ. ಈ ಥರ ಅಂದಿರೋದಕ್ಕೆ ಇವತ್ತು ದೇವೇಗೌಡರು ಏನು ಮಾಡಿದ್ದಾರೆ, ಆ ಹೆಣ್ಮಗುಗೆ ಲಂಗೋಟಿ ಥರ ಕಟ್ಟಿ ತಲೆ ಮೇಲೆ ಒಂದು ಹೊರೆ ಒರೆಸಿದ್ದಾರೆ. ಆ ತೆನೆ ಅಂತ ಹೇಳ್ಬೇಡಿ, ಯಾವುದೋ ಒಂದು ಹೊರೆ ಒರೆಸಿದ್ದಾರೆ. ನಮ್ಮ ಹೆಣ್ಣು ಮಗಳನ್ನ ಎಷ್ಟು ವರ್ಷ ಆಯಿತು ಹೊರೆ ಒರೆಸಿ, ಇವತ್ತವರೆಗೂ ಹೊರೆ ಇಳ್ಸೋಕ್ಕಾಗಲಿಲ್ಲ. ಅದು ಅಲ್ಲದೆ ಇವತ್ತವರು BJP ಕಾಂಗ್ರೆಸ್ ಸಿಂಬಲ್ಗೆ ಆಯಾ ಗುರುತು ಮೇಲೆ ಓಟ್ ಹಾಕ್ತಾರೆ. ಇವತ್ತು ನಾನು ಹೇಳ್ತೀನಿ, ಮಾನವೀಯತೆ ದೃಷ್ಟಿ ಇಟ್ಕೊಂಡಿರೋರು, ನಾವು ಮನುಷ್ಯತ್ವ ಮಾನವತ್ವ ಅಂತಿರೋರು, ತಾಯಿಯೇ ನಮ್ಮ ದೇವರು ಅಂದ್ಕೊಂಡು ಅಂಥ ಸಿಂಬಲ್ ಇವರು ಇಟ್ಕೊಂಡಿರೋವಂಥದ್ದು. ಆ ಸಿಂಬಲ್ಗೆ ನಮ್ಮ ಜನ ಒಂದು ಆ ಓಟ್ ಹಾಕುವಂಥ ಜಾಗದಲ್ಲಿ ಅವರು ಓಟ್ ಹಾಕುವಾಗ ಯಾರೂ ನೋಡೋಲ್ಲ ಇಂಥ ಜಾಗ ಅಂತ. ಓಟ್ ಹಿಂಗೆ ಒತ್ತಿ ಬರ್ತಾರೆ, ಅದು ತಲೆ ಮೇಲೆ ಬಿದ್ದಿರ್ಬೋದು, ಆ ಥರ ಹೊರೆ ಮೇಲೆ ಬಿದ್ದಿರಬೇಕು, ಅವರ ಒಂದು ಒಕ್ಕಳಲ್ಲಿ ಬಿದ್ದಿರಬೇಕು, ಅವರ ಒಂದು ಯಾವ್ಯಾವ ಮನುಷ್ಯನ ಭಾಗದಲ್ಲಿ ಬಿದ್ದಿರ್ತದೆ ಅದನ್ನು ನಾವು ಅವಹೇಳನ ಮಾಡ್ದಂಗಲ್ಲ. ಒಂದು ಸ್ತ್ರೀನ ನಮ್ಮ ಶ್ರೀ ಮಾತೆ ಅದರಿಂದನೇ ಸ್ತ್ರೀ ದೋಷ ಕಾಡ್ತಾ ಇರೋದು. ಇಷ್ಟು ದಿವಸದಿಂದ ಪ್ರಧಾನಿ ಆಗವ್ರೆ, ಮುಖ್ಯಮಂತ್ರಿ ಆಗಿ ಅಂತ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ನಾನು ಆಕಸ್ಮಿಕ ಮಂತ್ರಿ ಅವರೇ ಹೇಳ್ಕೊಂತವ್ರು. ಈ ಚಿಹ್ನೆ ಬಗ್ಗೆ ಇವ್ರಿಗೆ ಇಷ್ಟು ದಿವಸದಿಂದ ಬರಲಿಲ್ವ? ಶಾಸ್ತ್ರದಲ್ಲಿ ಇವರು ಪ್ರಣೀತರು, ಶಾಸ್ತ್ರ ಮಾಡೋದ್ರಲ್ಲಿ ಪರಿಣಿತರು ಇವರು. ಯಾರು ಇವರಿಗೆ ಸಜೆಷನ್ ಕೊಡಲಿಲ್ವಾ? ಇನ್ನೊಂದು ಆಶ್ಚರ್ಯವಾದ ವಿಚಾರ ಅಂದರೆ, ಈ ಚೆನ್ನಿಗಪ್ಪನವ್ರಿಗೆ ದೊಡ್ಡಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಯಾಕೆ ಕಣ್ಣು? ಅದು ದೊಡ್ಡಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು 2008ರಿಂದ ಸೋತಾಗಿನಿಂದ ಇವತ್ತುವರೆಗೂ ನಾನು ಸಂಘಟನೆ ಪ್ರತಿ ದಿವಸನೂ ಒಂದಲ್ಲ ಒಂದು ಹುಡುಗರಿಗೆ ಗಣೇಶನ್ ಕೊಡುವಂಥ
ಗಣೇಶ ಉತ್ಸವದಲ್ಲಿ ಗಣೇಶ ಕೊಡೋದು, ಕನ್ನಡ ರಾಜ್ಯೋತ್ಸವ ಮಾಡೋದು, ಕ್ರಿಕೆಟ್ ಮಾಡಿಸೋದು, ಅದರ ಜೊತೆಯಲ್ಲಿ ನಮ್ಮ ಸತತವಾಗಿ ದೊಡ್ಡಬಳ್ಳಾಪುರ ಟೌನ್ಗೆ ಸತತವಾಗಿ 3 ವರ್ಷದಿಂದ ಉಚಿತವಾಗಿ 90 ಲೋಡ್ ನೀರು ಕೊಡುವಂಥದ್ದು ಅಂತ ಒಳ್ಳೊಳ್ಳೆ ಸೇವೆ ಮಾಡಿ ಆಟೋ ಡ್ರೈವರ್ಗಳಿಗೆ ಆಟೋ ಲೈಸೆನ್ಸ್ ಇಲ್ದಿರೋ ಒಂದು 2,000 ಜನಕ್ಕೆ ಆಟೋ ಲೈಸೆನ್ಸ್ ಕೊಟ್ಟಿರೋದು. ಆಮೇಲೆ ನಾನು ಕೆಂಪೇಗೌಡ ಆಸ್ಪತ್ರೆ ಅಧ್ಯಕ್ಷನಾಗಿದ್ದಾಗ ಎಷ್ಟೋ ಜನಕ್ಕೆ ಒಂದು ಚಿಕಿತ್ಸೆಯಲ್ಲಿ ನಾನು ಉಚಿತವಾಗಿ ಚಿಕಿತ್ಸೆ ಕೊಟ್ಟಿರುವಂಥದ್ದು. ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿ ನಾನು ಜನತಾದಳ ಒಳ್ಳೆ ಬೇರೊಡ್ಬಿಟ್ಟು ಹೆಮ್ಮರವಾಗಿ ಬೆಳೆಸಿದ್ದೆ. ಅದಕ್ಕೆ ನಿದರ್ಶನ ಅಂದರೆ ಕುಮಾರಸ್ವಾಮಿ ಅವರು ನನಗೆ ಮೊನ್ನೆ ನಗರಸಭೆ ಎಲೆಕ್ಷನಲ್ಲಿ ಟಿಕೆಟ್ ಕೊಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿ ಚೆನ್ನಂಗೊಪ್ಪನವ್ರಿಗೆ ಹಣಕ್ಕೆ 100% ಹಣಕ್ಕೆ ಕೊಟ್ಟಿರ್ತಾರೆ. ಅವ್ರು ಬೆಳವಣಿಗೆ ಮಾಡೋದಕ್ಕಿಲ್ಲ, ಅವ್ರಿಗೆ ಬೇಕಾಗಿರೋದು ಹಣಕ್ಕೆ ಟಿಕೆಟ್ ಕೊಟ್ಟು ಅವರೇನಾದರೂ ಚೆನ್ನಂಗೊಪ್ಪನವರು ಅಲ್ಲಿರುವಂಥ ಅಧ್ಯಕ್ಷ ಗೋವಿಂದರಾಜು ಏನು ಹೇಳಿದರು, ನಮಗೆ ಟಿಕೆಟ್ ಕೊಡಿ, ನಮಗೆ 30 ಟಿಕೆಟ್ ಕೊಟ್ಟರೆ 25 ಜನ ಗೆಲ್ಸ್ಕೊಂಬಂದರೆ ನಮಗೆ ಟಿಕೆಟ್ ಕೊಡಿ, ಇಲ್ಲ ಅಂದರೆ ನಮಗೆ ಟಿಕೆಟ್ ಕೊಡಬೇಡಿ ಅಂಥೇಳಿ ಇವನು ತಾಲೂಕು ಅಧ್ಯಕ್ಷ ನನ್ನ ಅಧ್ಯಕ್ಷರಿಂದ ಕೆಳಗಿಡಿತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಬಂದೆ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಬಂದರು. ಅವ್ರು ಟಿಕೆಟ್ ಕೊಟ್ಟಾದಮೇಲೆ ಅವರು ಗೆದ್ದಿರೋಂಥವ್ರು ಇವತ್ತೋಗಿ ನಾನು ಎಲೆಕ್ಷನ್ಗೆ ಹೋಗ್ತೀನಿ ಹಿಂದೆ ನಾವು ಮೋಸ ಆಗೋಗ್ಬಿಟ್ವಿ, ನೀವು ಜನತಾದಳದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಆ ಗುರುತಿಗೆ ಮತ ನೀಡಿದ್ವಿ, ಆ ಗೊತ್ತಿದ್ದರೆ ಇವತ್ತು 14 ಸೀಟು ಆ ಸಿಂಬಲ್ ಮೇಲೆ ಬಂದು ನಾವು ತಪ್ಪು ಮಾಡಿಬಿಟ್ವಿ, ಈ ಸರಿ ನಾವು ತಪ್ಪು ಮಾಡಲ್ಲ, ನಿಮ್ಗೆ ಗುರುತು ನಮಗೆ ಆಟೋ ಅನ್ನೋದು ಗೊತ್ತು, ಆಟೋಗೆ ನಾವು ಅದಕ್ಕೆ ಓಟ್ ಕೊಡುವಂಥ ರೂಢಿನ ನಾವು ಮಾಡ್ಕೊತೀವಿ. ಇವತ್ತು ದೊಡ್ಡಬಳ್ಳಾಪುರ ಜನತೆ ಹೇಳ್ಕೊಂತಾರೆ. ಸೊ ನೀವು ನಿಮ್ಮ ಕ್ಷೇತ್ರದಲ್ಲಿ ಸೃಷ್ಟಿಸಿರ್ತಕ್ಕಂಥ JDS ನ ಹವಾ, ಆ ಹವಾದಿಂದ ಸುಲಭವಾಗಿ ಚೆನ್ನಂಗೊಪ್ಪನವ್ರು ಗೆದ್ದು ಬರ್ಬೋದು ಅಂತ ನಿಮ್ಮ ಕ್ಷೇತ್ರದ ಮೇಲೆ ಅವರಿಗೆ ಕಂಡು ಅವತ್ತು ಅವರು ನನಗೆ ಸುಪಾರಿ ಕೊಟ್ಟಾಗ ಗೊತ್ತಾಗಲ್ಲವಾ ನಾನು ಓಕೆ ಮುನೇಗೌಡ್ರೆ ಬಹಳ ಚೆನ್ನಾಗಿ ಮಾತನಾಡ್ತಿದ್ದೀರಾ. ಮುನೇಗೌಡರ ಜೊತೆ ಮಾತನಾಡ್ತೀನಿ ಒಂದು ಬ್ರೇಕ್ನ ನಂತರ.